ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ಶ್ರೇಷ್ಠವಾದ ಸಮಯ ದೇವರು ನಮಗೆ ಕೊಟ್ಟಿದ್ದಾರೆ. ಬನ್ನಿರಿ ಹಾಗಾದರೆ ಆತನ ಸನ್ನಿಧಿಯಲ್ಲಿ ಆತನ ಮಾತುಗಳನ್ನು ಧ್ಯಾನಿಸಿ ಆತನ ಸನ್ನಿಧಿಯಲ್ಲಿ ಆನಂದಿಸೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ, ನಿಮಗೆ ವಂದನೆಗಳು. ಸಜೀವವಾಗಿಟ್ಟಿದ್ದಕ್ಕಾಗಿ ಸ್ತೋತ್ರಗಳು. ದೇವರೇ, ಕೃತಜ್ಞತಾಸ್ತುತಿ ಸಲ್ಲಿಸಿ ದಿನವಿಡೀ ನಿಮ್ಮ ಕೃಪೆಗಾಗಿ ಬೇಡಿಕೊಳ್ಳುತ್ತೇವೆ. ನಿಮ್ಮ ಸನ್ನಿಧಿಗೆ ಕೂಡಿ ಬಂದಿರುವಾಗ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಪ್ರಳಯಕ್ಕೆ ಗುರಿಯಾದವರು ಇನ್ನೂ ಅನೇಕ ಸ್ಥಳಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ನಿರಾಶ್ರಿತರಾಗಿದ್ದಾರೆಂದು, ಬಹಳ ತೊಂದರೆಗೊಳಗಾಗಿದ್ದಾರೆ ಎಂದು ನಾವು ಕೇಳ್ತಿರುವಾಗ ನಿಮಗಾಗಿ ಎಷ್ಟೋ ಭಾರದಿಂದ ಪ್ರಾರ್ಥಿಸ್ತಿದ್ದೇವೆ. ದೇವರೇ ನಿಮಗೆ ಸಹಾಯ ಮಾಡಬೇಕೆಂದು ಕೆಲವರು ಒಳ್ಳೆ ಸಾಕ್ಷಿ ಕೊಡ್ತಾ ಇದ್ದೀರಿ. ನಿಮ್ಮ ಸುತ್ತಲೂ ನೀರಿದ್ರೂ ಕೂಡ ನಮ್ಮನ್ನು ದೇವರು ತಪ್ಪಿಸಿದ್ದಾರೆ, ನಮ್ಮ ಮನೆಯೊಳಗೆ ನೀರು ಬರದಂತೆ ದೇವರು ಕಾಪಾಡಿದ್ದಾರೆ ಎಂದು ಹೇಳಿದ್ದಕ್ಕಾಗಿಯೂ ದೇವರಿಗೆ ಸ್ತುತಿಸ್ತೇನೆ. ದೇವರ ಕಾವಲು ನಮಗಿರುವುದಾದರೆ ಎಲ್ಲಾ ಸಮಯಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಆತನ ಕೃಪೆ ನಮ್ಮೊಂದಿಗಿರುವುದಾದರೆ ನಾವು ಕ್ಷೇಮಕರವಾಗಿರುತ್ತೇವೆ. ದೇವರ ಚಿತ್ತದಲ್ಲಿ ಬದುಕುವವರಿಗೆ ದೇವರ ದಿವ್ಯ ದಾನಗಳಿರ್ತವೆ. ದೇವರ ಚಿತ್ತ ದಾಟಿದಾಗ ನಾವು ಶ್ರಮೆಗಳ ಪಾಲಾಗ್ತೇವೆ. ಬೌಂಡ್ರೀಸ್ ಅಂತ ಇರ್ತವಲ್ಲವೇ, ಆ ಒಂದು ಕವರೇಜ್ ಏರಿಯಾ ಅಂತ ಇರುತ್ತೆ ಅಲ್ಲವೇ, ಹಾಗೆ ದೇವರ ರೆಕ್ಕೆಯ ಅಡಿಯಲ್ಲಿ ನಾವು ಇರುವವರೆಗೂ ನಮಗೆ ಯಾವ ಅಪಾಯ ಬರುವುದಿಲ್ಲವೆಂದು ಖಂಡಿತವಾಗಿಯೂ ಬೈಬಲ್ ಹೇಳುತ್ತದೆ. ದೇವರ ಸನ್ನಿಧಿಯಿಂದ ದೂರವಾದಾಗ, ದೇವರ ಚಿತ್ತದಿಂದ ಹೊರಗೆ ಹೋದಾಗ ದೇವರ ಕಾವಲು ಕಳ್ಕೊಳ್ತೇವೆ. ಅದಕ್ಕೆ ಕಷ್ಟಗಳ ಪಾಲಾಗ್ತೇವೆ. ಅದಕ್ಕೆ ದೇವರ ಚಿತ್ತ ತಿಳಿದುಕೊಳ್ಳುವುದಂದ್ರೆ ಹೇಗೆ ಎಂದು ಬಹಳಷ್ಟು ಜನ ಕೇಳ್ತಾರೆ. ದೇವರ ಚಿತ್ತ ನೀವು ತಿಳಿದುಕೊಂಡಿದ್ದೀರಾ ಎಂದು ಕೇಳಿದ್ರೆ ಬಹಳಷ್ಟು ಜನ ಇಲ್ಲ ಅನ್ನುತ್ತಾರೆ. ಚಿತ್ತ ತಿಳಿದುಕೊಳ್ಳಬೇಕು ಎಂಬ ಆಸೆ ಎಷ್ಟು ಜನರಿಗಿದೆ ಎಂದು ಕೇಳಿದಾಗ ಎಲ್ಲರೂ ಕೈಯೆತ್ತಿ ತೋರಿಸುತ್ತಾರೆ ಕೆಲವೊಂದು ಮೀಟಿಂಗ್ಸ್ಗಳಲ್ಲಿ. ಮತ್ತೆ ನಿಮಗೂ ಕೂಡ ದೇವರ ಚಿತ್ತ ತಿಳಿದುಕೊಳ್ಳಬೇಕೆಂಬ ಆಸೆ ಇದೆಯಾ? ನೋಡಿ, ದೇವರ ಚಿತ್ತ ಅಂದ್ರೆ ದೇವರ ಇಷ್ಟ, ದೇವರ ಪ್ರಣಾಳಿಕೆ. ದೇವರ ಚಿತ್ತ ತಿಳಿದುಕೊಳ್ಳಬೇಕಾದರೆ ದೇವರ ಮಾತು ನಮಗೆ ಸಾಕು ಪ್ರಿಯರೇ. ಬೈಬಲಿನ ಮೂಲಕ ದೇವರು ನಮ್ಮೆಲ್ಲರಿಗೆ ತನ್ನ ಚಿತ್ತವನ್ನು ಬಯಲುಪಡಿಸುತ್ತಾರೆ. ವಾಕ್ಯ ಓದಿರಿ. ಅದಕ್ಕಾಗಿಯೇ ವಾಕ್ಯ ಓದುವಾಗ ವಾಕ್ಯದ ಸಾರವೇ ದೇವರ ಪ್ರಣಾಳಿಕೆಯಾಗಿದೆ. ದೇವರ ಚಿತ್ತ ನಮ್ಮ ವಿಷಯದಲ್ಲಿ ಏನಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಓದಬೇಕು. ಕೆಲವೊಂದು ಸಾರಿ ಪ್ರತ್ಯೇಕವಾಗಿ ದೇವರ ಚಿತ್ತ ತಿಳಿದುಕೊಳ್ಳಬೇಕೆಂದಿರುವಾಗ ಮತ್ತಷ್ಟು ಹೆಚ್ಚು ಪ್ರಾರ್ಥಿಸಿ ಆತನ ಚಿತ್ತಕ್ಕಾಗಿ ಬೇಡಿಕೊಳ್ಳುವುದಾದರೆ ಸ್ಪಷ್ಟವಾಗಿ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಸಾಧಾರಣವಾಗಿ ನಮ್ಮೆಲ್ಲರ ವಿಷಯದಲ್ಲಿ ದೇವರ ಚಿತ್ತ ಒಂದೇ ಆಗಿದೆ ಎಂಬುದು ಏನಾಗಿದೆ ಎಂದು ತಿಳಿದುಕೊಳ್ಳಬೇಕಾದರೆ ಅದು ಬೈಬಲಿನ ಸಾರಾಂಶವಾಗಿದೆ. ವಾಕ್ಯವೇ ಅದು ನಮಗೆ ಬಯಲುಪಡಿಸುತ್ತೆ. ಒಂದು ಸಾರಿ ನೋಡಿಕೊಳ್ಳೋಣ ಬನ್ನಿ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ನೀವು ಪರಿಶುದ್ಧರಾಗುವುದೇ ಅಂದರೆ ನೀವು ಜಾರತ್ವದಿಂದ ದೂರ ಇರುವಂಥದ್ದೇ ದೇವರ ಚಿತ್ತವಾಗಿದೆ. ನೀವು ಪರಿಶುದ್ಧರಾಗಿರುವಂಥದ್ದೇ ಅಂದರೆ ಜಾರತ್ವದಿಂದ ದೂರವಾಗಿರುವಂಥದ್ದೇ ದೇವರ ಚಿತ್ತವಾಗಿದೆ. ನಾವು ಪರಿಶುದ್ಧರಾಗಿರಬೇಕೆನ್ನುವಂಥದ್ದೇ ದೇವರ ಚಿತ್ತವಾಗಿದೆ. ಆ ಪರಿಶುದ್ಧತೆ ಅಂದರೆ ಏನು? ಪರಿಶುದ್ಧತೆಗೆ ವ್ಯತಿರೇಕತೆಯಾಗಿದೆ, ಅಷ್ಟೇ ಅಲ್ಲವೇ? ಹಾಗಾದರೆ ನಾವು ಪರಿಶುದ್ಧರಾಗಿ ಇರಬೇಕಾದರೆ ಅದರ ವಿಷಯದಲ್ಲಿಯೇ ಇಲ್ಲಿ ದೇವರು ಒತ್ತಿ ಹೇಳ್ತಿದ್ದಾರೆ, ಜಾರತ್ವದಿಂದ ದೂರ ಇರಬೇಕೆಂದು. ಜಾರತ್ವ ಎನ್ನುವಂಥದ್ದು ನಮ್ಮ ಶರೀರಕ್ಕೆ ಕಲ್ಮಶ ಉಂಟು ಮಾಡುವಂತಹ ಪಾಪ ಆಗಿದೆ. ಕಾಮ ಇಚ್ಛೆಗಳು, ಶರೀರದಿಚ್ಛೆಗಳು ದೇವರನ್ನು ಪ್ರೀತಿ ಮಾಡಲಾರದಂತೆ ಕಲಬೆರಕೆಯ ಪ್ರೀತಿ ಮಾಡುವುದಾದರೆ, ತಪ್ಪು ಪ್ರೀತಿ ಮಾಡುವುದಾದರೆ ದೇವರಿಗೆ ದುಃಖ ಉಂಟು ಮಾಡುತ್ತೆ. ನಮ್ಮಲ್ಲಿ ಪರಿಶುದ್ಧತೆ ಇರಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ನಮ್ಮ ಪರಲೋಕದ ತಂದೆ ಪರಿಶುದ್ಧನಾಗಿರುವಂತೆ ನಾವು ಎಲ್ಲಾ ವಿಷಯಗಳಲ್ಲಿ ಪರಿಶುದ್ಧರಾಗಿರಬೇಕೆಂದು ಕೂಡ ಬೈಬಲ್ ಹೇಳುತ್ತದೆ. ನಾವು ಪರಿಶುದ್ಧರಾಗಿರುವಂಥದ್ದೇ ದೇವರ ಚಿತ್ತವಾಗಿದೆ. ನಂತರದ ವಚನ ಹೇಳ್ತದೆ, ನಿಮ್ಮಲ್ಲಿ ಪ್ರತಿಯೊಬ್ಬನೂ ದೇವರನ್ನು ಅರಿಯದೇ ಇರುವ ಅನ್ಯಜನರಂತೆ ಕಾಮಾಭಿಲಾಷೆಯುಳ್ಳವರಾಗಿರದೆ, ಅಂದರೆ ದೇವರನ್ನು ಅರಿಯದವರ ಹಾಗಿರದೆ, ಪ್ರತಿಯೊಂದಕ್ಕೂ ಕಾಮದಿಂದ ನೋಡೋದು, ಪ್ರತಿಯೊಂದನ್ನು ಆಶಿಸೋದು, ಪ್ರತಿಯೊಂದು ಅನುಭವಿಸಬೇಕೆಂದು ಆಶಿಸುವಂಥದ್ದು, ಅಸ್ಥಿರವಾದ ಲೋಕಾನುಸಾರವಾದ ಶರೀರಾನುಸಾರವಾದ ಮನಸ್ಸನ್ನು ಹೊಂದಿಕೊಂಡಿರಲಾರದೆ, ಪರಿಶುದ್ಧತೆಯಲ್ಲಿಯೂ ಘನತೆಯಲ್ಲಿಯೂ ತನ್ನ ದೇಹವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂದು ಅದನ್ನು ಅರಿತುಕೊಂಡಿರುವಂಥದ್ದೇ ದೇವರ ಚಿತ್ತವಾಗಿದೆ.
ತನ್ನ ಘಟ ಅಂದರೆ ನಮ್ಮ ದೇಹ, ನಮ್ಮ ಶರೀರ, ದೇವರು ನಮಗೆ ಕೊಟ್ಟ ಒಂದು ಬೊಕ್ಕಸ. ತನ್ನ ಘಟವನ್ನು ಅಂದರೆ ತನ್ನ ಶರೀರವನ್ನು, ತನ್ನ ಜೀವಿತವನ್ನು, ತನ್ನ ಹೃದಯವನ್ನು ಹೇಗೆ ಕಾಪಾಡಿಕೊಂಡಿರಬೇಕೆಂದು ಅರಿತುಕೊಳ್ಳುವುದೇ ದೇವರ ಚಿತ್ತವಾಗಿದೆ. ಲೋಕಾನುಸಾರವಾಗಿ ಅಲ್ಲ, ಅನ್ಯ ಜನರಂತೆ ಅಲ್ಲ, ಎಲ್ಲರಂತೆ ಅಲ್ಲ. ಎಲ್ಲರೂ ಏನ್ ಮಾಡಿದ್ರೂ ಕೂಡ ಅವರು ರೈಟ್ ಅಂದ್ಕೊಳ್ತಾರೆ. ಎಲ್ಲರೂ ಏನ್ ಮಾಡಿದ್ರೂ ಅದು ಪರಿಶುದ್ಧತೆಯೇ ಅಂದ್ಕೊಳ್ತಾರೆ. ಏನ್ ಮಾಡಿದ್ರೂ ಅದರಲ್ಲಿ ತಪ್ಪಿಲ್ಲ ಅಂದುಕೊಳ್ತಾರೆ. ಆದರೆ ನೀವು ವಾಕ್ಯಾನುಸಾರವಾಗಿ ಕಲ್ಮಶ ಇಲ್ಲದಂತೆ, ವೇಷಧಾರಣೆ ಇಲ್ಲದೆ, ಮೋಸವಿಲ್ಲದೆ, ತಂತ್ರವಿಲ್ಲದೆ, ಸುಳ್ಳಾಡದೆ, ದುರಾಸೆ ಇಲ್ಲದೆ, ಶರೀರ ಇಚ್ಛೆಗಳಿಗೆ ಅವಕಾಶ ಕೊಡದೆ, ನಿಮ್ಮ ಶರೀರವನ್ನು ಅಪವಿತ್ರವಾದ ಕಾರ್ಯಗಳಿಗಾಗಿ ಬಳಸದೆ, ನಿಮ್ಮ ಕಣ್ಣು ಅಪವಿತ್ರವಾದವುಗಳನ್ನು ನೋಡದಂತೆ, ನಿಮ್ಮ ಕಿವಿಗಳು ಕೆಲಸಕ್ಕೆ ಬಾರದ ಕೆಟ್ಟ ಮಾತುಗಳನ್ನು ಕೇಳಲಾರದಂತೆ, ನಿಮ್ಮ ನಾಲಿಗೆ ದುರ್ಭಾಷೆಯ ಮಾತುಗಳನ್ನು ಮಾತಾಡದಂತೆ, ನಿಮ್ಮ ಶರೀರವು ದೇವರಿಗೆ ಘನಪಡಿಸುವಂಥದ್ದಾಗಿರಬೇಕು. ನೀವು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕೆಂದು ದೇವರು ಕೋರುತ್ತಾರೆ. ನೀವು ಬೆಲೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟದ್ದರಿಂದ ಮನುಷ್ಯರಿಗೆ ದಾಸರಾಗಬೇಡಿರಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟದ್ದರಿಂದ ನಿಮ್ಮ ದೇಹಗಳಿಂದ ಮತ್ತು ನಿಮ್ಮ ಆತ್ಮದಿಂದ ದೇವರನ್ನು ಮಹಿಮೆಪಡಿಸಿರಿ ಎಂಬುದಾಗಿ ಬೈಬಲ್ ಹೇಳುತ್ತದೆ. ನಮ್ಮ ಶರೀರವನ್ನು ದೇವಾಲಯವಾಗಿ ಕಾಪಾಡಿಕೊಳ್ಬೇಕು. ತನ್ನ ಘಟವನ್ನು ಪರಿಶುದ್ಧತೆಯಲ್ಲಿಯೂ ಯಥಾರ್ಥತೆಯಲ್ಲಿಯೂ ನಿಜವಾಗಿಯೂ ಅದನ್ನು ಕಾಪಾಡಿಕೊಳ್ಬೇಕೇ ಹೊರತು ಹೀನಗೊಳಿಸಿಕೊಳ್ಳಬಾರದೆಂದು ದೇವರು ಹೇಳಿಲ್ಲ. ನಿಮ್ಮ ಶರೀರವನ್ನು ಕ್ಷೀಣಿಸಿಕೊಳ್ಳಿರಿ ಎಂದು ದೇವರು ಹೇಳುವುದಿಲ್ಲ. ನಿಮ್ಮ ಶರೀರ ಇಷ್ಟ ಬಂದಂತೆ ಉಪಯೋಗಿಸಿಕೊಳ್ಳ್ರಿ ಎಂದು ದೇವರು ಹೇಳುವುದಿಲ್ಲ. ಒಂದು ಘನವಾದ ಘಟವಾಗಿ, ಘನವಾದ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಮರ್ಯಾದಸ್ಥನಾಗಿ, ಒಬ್ಬ ಮಾಡೆಸ್ಟಿಯಾಗಿ ನಿಮ್ಮ ವಸ್ತ್ರಧಾರಣೆ ಆಗಿರಬೇಕು, ನಿಮ್ಮ ಮಾತಿನ ವಿಧಾನ ಆಗಿರಬೇಕು, ನಿಮ್ಮ ಜೀವಿತ ವಿಧಾನ ಆಗಿರಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರಬೇಕು, ನಿಮ್ಮ ಆಲೋಚನೆಯ ಶೈಲಿ ಆಗಿರಬೇಕು. ನಿಮ್ಮ ಜೀವಿತ ನೋಡಿದ ಕೂಡಲೇ ನಿಮ್ಮಲ್ಲಿ ಪ್ರತ್ಯೇಕತೆ ಇತರರು ಕಾಣಬೇಕು. ನಿಮ್ಮ ಘಟವನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳ್ರಿ. ಯಾಕೆಂದರೆ ಈ ಲೋಕದಲ್ಲಿರುವ ಸೈತಾನನು ಹೊಂಚು ಹಾಕಿಕೊಂಡಿದ್ದಾನೆ. ಹೇಗೆ ನುಂಗಲಿ ಎಂಬುದಾಗಿ ನಿಮ್ಮ ಸೌಂದರ್ಯವನ್ನು ದುಷ್ಟ ಕಾರ್ಯಗಳಿಗಾಗಿ ಬಳಸುವ ಹಾಗೆ ನಿಮ್ಮ ಬಲವನ್ನು ಹಾಳು ಮಾಡುವುದಕ್ಕಾಗಿ. ನೋಡಿರಿ, ಸಂಸೋನನು ಬಲಿಷ್ಠನಾಗಿದ್ದನು, ಆದರೆ ಅವನು ತನ್ನ ಬಲ ತಪ್ಪಾದ ಕೆಲಸಕ್ಕಾಗಿ ಬಳಸಿರುವುದರಿಂದಲೇ ಕೊನೆಗೆ ಕುರುಡನಾಗುತ್ತಾನೆ. ಸೊಲೊಮೋನನು ಜ್ಞಾನಿಯಾಗಿದ್ದ, ಆದರೆ ಆ ಜ್ಞಾನವನ್ನು ತಪ್ಪಾದ ವಿಷಯಗಳ ಮೇಲೆ ಹಾಕಿದಾಗ ಹೀನವಾದ ಸ್ಥಿತಿಗಳಿಗೆ ಬಿದ್ದೋದ. ದೇವರು ನಿಮಗೆ ಕೊಟ್ಟ ಶರೀರ ದೇವಾಲಯವೆಂದು ಪರಿಗಣಿಸಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಹಾಳು ಮಾಡುವುದಾದರೆ ನಾನು ಅವನನ್ನು ಹಾಳು ಮಾಡುತ್ತೇನೆಂದು ದೇವರು ಹೇಳ್ತಾರೆ. ನಮ್ಮ ಹೃದಯ ದೇವರ ಆಲಯವಾಗಿದೆ ಪ್ರಿಯರೇ. ನಮ್ಮ ಹೃದಯದಲ್ಲಿ ದೇವರಿರುವಂಥವರಾಗಿದ್ದಾರೆ. ನಿಮ್ಮ ಹೃದಯಾಂತರಾಳದಲ್ಲಿ ಆತನು ನಿವಾಸ ಮಾಡಬೇಕೆಂದು ಆಶಿಸುತ್ತಿದ್ದಾನೆ. ನಿಮ್ಮ ಹೃದಯ ಸಿಂಹಾಸನದ ಮೇಲೆ ಆತನಿಗೆ ಆಸೀನರುಡನಾಗಿ ಮಾಡಿಕೊಂಡ್ರೆ ನಿಮ್ಮ ಜೀವಿತ ಘನವಾಗಿರುತ್ತೆ, ಪರಿಶುದ್ಧತೆಯಿಂದ ಕೂಡಿರುತ್ತೆ, ಕ್ರಿಸ್ತನ ಮನಸ್ಸಿನಿಂದ ತುಂಬಿಕೊಂಡಿರುತ್ತೆ. ಆಗ ಕ್ರಿಸ್ತನ ಆಜ್ಞಾನುಸಾರವಾಗಿ ನಾವು ಬದುಕುವವರಾಗಿರುತ್ತೇವೆ. ದೇವರ ಚಿತ್ತವೇನೆಂದರೆ ನಾವು ಪರಿಶುದ್ಧವಾಗಿರುವಂಥದ್ದು, ಘನವಾಗಿರುವಂಥದ್ದು, ನಾವು ಪ್ರತ್ಯೇಕವಾಗಿರಬೇಕೆನ್ನುವಂಥದ್ದಾಗಿದೆ. ಅಲ್ಲಿಯೇ ಇನ್ನೊಂದು ಮಾತು ಕೂಡ ಇದೆ ನೋಡಿ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ ಅದರಲ್ಲಿ 16ನೇ ವಚನ ಕೂಡ ಓದುತ್ತೇನೆ ಕೇಳಿ. ಯಾವಾಗಲೂ ಸಂತೋಷ ಪಡೆಯಿರಿ. ದೇವರು ನಮಗೆ ಅಳ್ತಾ ಇರು ಎಂದು ಹೇಳ್ತಾ ಇಲ್ಲ ಪ್ರಿಯರೇ. ಯಾವಾಗಲೂ ಸಂತೋಷ ಪಡುವವರಾಗಿರಿ. ಸಂತೋಷಕ್ಕೋಸ್ಕರ ತಾನೇ ಮನುಷ್ಯನು ಸಕಲ ಪ್ರಯತ್ನಗಳನ್ನು ಮಾಡ್ತಿರೋದು. ಸಂತೋಷದಿಂದಲೇ ಕುಡಿಯುತ್ತಿದ್ದಾನೆ, ತಿರುಗಾಡುತ್ತಿದ್ದಾನೆ, ಅದನ್ನು ಇದನ್ನು ಕೊಂಡುಕೊಳ್ಳುತ್ತಾರೆ, ಆಡಂಬರಕ್ಕೆ ಕೈ ಹಾಕುತ್ತಾರೆ, ಅಬ್ಬರದಿಂದ ಬದುಕುತ್ತಾರೆ, ದುಡ್ಡು ಸಂಪಾದಿಸುತ್ತಿದ್ದಾರೆ. ಆದರೆ ಇವೆಲ್ಲ ಹೊಂದಿಕೊಂಡ ನಂತರ ಅಂತಹ ವ್ಯಕ್ತಿಗೆ ನಿಜವಾದ ಸಂತೋಷ ನಿಮಗಿದೆಯಾ ಎಂದು ಕೇಳಿ ನೋಡಿ. ಅದು ತಾತ್ಕಾಲಿಕವಾದ ಸಂತೋಷವಾಗಿರುತ್ತೆ. ಸಂತೋಷವಾಗಿರುವ ವ್ಯಕ್ತಿಯ ಒಂದು ಅಂಗಿಯನ್ನು ತಂದು ರಾಜನ ದೇಹದ ಮೇಲೆ ಹಾಕಿದ್ರೆ ಅವನ ರೋಗ ಹೋಗ್ತದೆಂದು ಯಾರೋ ಹೇಳಿದ್ರಂತೆ. ಅದಕ್ಕೋಸ್ಕರ ಸಂತೋಷವಾಗಿರುವವನು ಎಲ್ಲಿ ಸಿಗುತ್ತಾನೆ ಎಂದು ಭಟರು ತಿರುಗಾಡುತ್ತಾ ಹುಡುಕಾಡಿದ್ರೆ ರಾಜನ ಬಳಿಯಲ್ಲಿದ್ದಂತಹ ದೊಡ್ಡ ದೊಡ್ಡ ಗಣ್ಯರ ಬಳಿಗೆ ಹೋಗಿ, ಹೆಸರುವಾಸಿಯಾದ ಜನರ ಬಳಿಗೆ ಹೋಗಿ, ದುಡ್ಡುಳ್ಳವರ ಬಳಿಗೆ ಹೋಗಿ, ನಿಮಗೆ ಸಂತೋಷ ಇದೆಯಾ, ಸಂತೋಷ ಇದೆಯಾ ಅಂತ ಕೇಳಿದ್ರೆ, ಅಯ್ಯೋ ನಮಗೆ ಸಂತೋಷ ಇಲ್ಲಪ್ಪ, ಸಂತೋಷ ಇಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ ಒಂದು ಚಿಕ್ಕ ಗುಡಿಸಿಲಿನಲ್ಲಿದ್ದ ಒಬ್ಬ ವ್ಯಕ್ತಿ ಹೊಲದ ಕೆಲಸ ಮುಗಿಸಿಕೊಂಡು ಬಂದು ಮನೆಯಲ್ಲಿ ಆಯಾಸವಾಗಿ ಕೂತ್ಕೊಂಡಾಗ ಆ ಭಟರು ಕೇಳಿಸ್ಕೊಳ್ತಾರೆ, ತನ್ನ ಹೆಂಡತಿಯೊಂದಿಗೆ ಅವನು ಹೀಗೆ ಮಾತಾಡ್ತಿದ್ದಾನಂತೆ. ಅಬ್ಬಾ, ಈ ದಿನ ನಾನು
ಕಷ್ಟಪಟ್ಟು ಕೆಲಸ ಮಾಡದೆ ಹೊಟ್ಟೆ ತುಂಬ ಅನ್ನ ಸಾರು ತಿಂದೆ, ಈಗ ಕಣ್ತುಂಬ ನಿದ್ರೆ ಮಾಡ್ತೇನೆ, ನನಗಿಂತ ಹೆಚ್ಚು ಸಂತೋಷವುಳ್ಳವನು ಯಾರಿದ್ದಾರೆ ಎಂದು ಮಾತಾಡಿಕೊಳ್ತಿರುವಾಗ ಭಟರು ಓಡಿ ಬಂದ್ರಂತೆ. ಸಿಕ್ಕಿದನು ನಮಗೆ ಸಂತೋಷವುಳ್ಳವನು ಎಂಬುದಾಗಿ ಹೇಳಿದ್ರು. ಅವನ 2 ಕೈಗಳನ್ನು ಬೇಗನೆ ಹಿಡಿದು, ನಿನ್ನ ಅಂಗಿಯಲ್ಲಿದೆ ಕೊಡು, ರಾಜನಿಗೆ ನಾವು ಹೊದಿಸಬೇಕು ಎಂದು ಕೇಳಿದ್ರೆ ಆ ವ್ಯಕ್ತಿ ಹೇಳ್ತಾನೆ, ಅಯ್ಯ ನನಗೆ ಅಂಗಿಯೇ ಇಲ್ವಲ್ಲ ಅಂದನಂತೆ. ಅಂಗಿ ಇಲ್ಲದಿದ್ದರೂ ಸಂತೃಪ್ತಿ ಇದೆ, ಎಲ್ಲವೂ ಇಲ್ಲದಿದ್ದರೂ ಅನ್ನ ಸಾರು ತಿಂದ್ರೂ ಕೂಡ ಕಷ್ಟಪಟ್ಟಂಥವನು ಸುಖವಾಗಿ ನಿದ್ರೆ ಮಾಡ್ತಿದ್ದಾನೆ. ಈ ದಿನ ಎಷ್ಟೇ ಇದ್ರೂ ಕೂಡ ಸಂತೋಷವೇ ಇಲ್ಲದವರಾಗಿ ಮನುಷ್ಯರಿರ್ತಾ ಇದ್ದಾರೆ. ಅದಕ್ಕೆ ಕಾರಣ ದೇವರ ಆಶೀರ್ವಾದವಿಲ್ಲದೆ ಒಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ಕಣ್ತುಂಬ ನಿದ್ದೆ ಮಾಡಲಾರನು ಎಂಬುದಾಗಿ ಸೊಲೊಮೋನನೆಂಬ ಜ್ಞಾನಿ ಹೇಳಿದಾನೆ. ಯಾವಾಗಲೂ ಸಂತೋಷ ಪಡೀರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಹೌದು ಪ್ರಿಯರೇ, ನಾವು ದೇವರಿಗೋಸ್ಕರ ಬದುಕಬೇಕಾದರೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಅಂದರೆ ನಾವು ದೇವರ ಶಕ್ತಿಯನ್ನು ಹೊಂದಿಕೊಳ್ಳುವಂಥದ್ದು ಎಂಬುದಾಗಿ ಅದರ ಅರ್ಥ. ಪ್ರಾರ್ಥನೆಯ ಮುಖಾಂತರ ನಾವು ಪ್ರತಿ ಅಪನಂಬಿಕೆಯ ಆಲೋಚನೆಗಳನ್ನು ಹೊರದೋಡಿಸುತ್ತೇವೆ. ಪ್ರಾರ್ಥನೆ ಮೂಲಕ ಸೈತಾನನ ಕುತಂತ್ರಗಳನ್ನೆಲ್ಲ ಗ್ರಹಿಸಿಕೊಳ್ತೇವೆ. ಸೈತಾನನನ್ನು ಎದುರಿಸುವವರಾಗಿರ್ತೇವೆ, ಪರಿಶುದ್ಧರಾಗಿ ಜೀವಿಸುವವರಾಗಿರ್ತೇವೆ. ಅದಕ್ಕೆ ಯಾವಾಗಲೂ ಸಂತೋಷವಾಗಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಪ್ರತಿಯೊಂದು ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಅ ಸ್ಪಿರಿಟ್ ಆಫ್ ಗ್ರ್ಯಾಟಿಟ್ಯೂಡ್. ಎಲ್ಲಾ ವಿಷಯಗಳಲ್ಲಿ ನೀವು ಕೃತಜ್ಞತೆಯುಳ್ಳವರಾಗಿರಿ. ಬಿ ಥ್ಯಾಂಕ್ಫುಲ್. ದೇವರೇ ವಂದನೆಗಳು, ದೇವರೇ ವಂದನೆಗಳು, ದೇವರೇ ವಂದನೆಗಳು ಎಂದು ಒಂದು ದಿನದಲ್ಲಿ ಎಷ್ಟು ಸಾರಿ ಹೇಳ್ತೀರಿ? ದೇವರೇ ನಿಮಗೆ ವಂದನೆಗಳು, ನನಗೆ ಸಂಬಳ ಕೊಟ್ಟಿದ್ದೀರಿ. ನಿಮಗೆ ವಂದನೆಗಳು, ನನಗೆ ಆರೋಗ್ಯ ಕೊಟ್ಟಿದ್ದೀರಿ. ವಂದನೆ ದೇವರೇ, ಪ್ರಳಯ ಬಂದರೂ ಪ್ರಾಣ ಕಾಪಾಡಿದಿರಿ. ವಂದನೆ ದೇವರೇ, ಸಾಮಾನು ಕಳ್ಕೊಂಡ್ರು ನನ್ನನ್ನು ಸಜೀವವಾಗಿಟ್ಟಿದ್ದೀರಿ. ವಂದನೆ ದೇವರೇ, ಕೇಡು ಬಂದರೂ ಕೂಡ ನನಗೆ ಮೇಲ್ ಮಾಡಿದ್ದೀರಿ. ವಂದನೆ ದೇವರೇ, ನನಗೆ ನಷ್ಟ ಬಂದರೂ ಆಶೀರ್ವದಿಸಿದ್ದೀರಿ ಎಂದು ನೀವು ಹೇಳುವುದಾದರೆ ಎಲ್ಲಾ ವಿಷಯಗಳಲ್ಲಿ ಮೇಲಾಗಲಿ ಕೇಡಾಗಲಿ ದೇವರನ್ನು ಸ್ತುತಿಸುವಂಥವನಿಗೆ ಸೈತಾನನು ಯಾವುದೇ ರೀತಿಯಲ್ಲಿ ಬಾಧೆಪಡಿಸಲಿಕ್ಕಾಗೋದಿಲ್ಲ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಪ್ರತಿಯೊಂದು ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಯಾವಾಗಲೂ ಸಂತೋಷವಾಗಿರಿ. ಸಂತೋಷವಾಗಿರುವುದು ದೇವರ ಚಿತ್ತ. ಆತನಿಗೆ ಪ್ರಾರ್ಥನೆ ಮಾಡುವುದಂದರೆ ಆತನಿಗೆ ಬೇಡಿಕೊಳ್ಳುವಂಥದ್ದೇ ಆಗಿದೆ. ನನಗೆ ಕೇಳಿಕೊಳ್ಳಿರಿ, ನಾನು ಕೊಡ್ತೇನೆ. ನಿಮ್ಗೆ ಯಾವುದಿಷ್ಟವೋ ಬೇಡಿಕೊಳ್ಳಿರಿ, ನನ್ನ ನಾಮದಲ್ಲಿ ಏನೇ ಬೇಡಿಕೊಂಡರೂ ಕೊಡ್ತೇನೆ. ದೇವರ ಚಿತ್ತವೇನೆಂದರೆ ಕೇಳಿ ಪಡ್ಕೊಳ್ಳುವುದೇ, ಕೇಳಿ ಹೊಂದಿಕೊಳ್ಳುವಂಥದ್ದೇ ಆಗಿದೆ. ಬೇಡಿಕೊಂಡು ಊಹಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಕೊಡಬಲ್ಲಂತಹ ದೇವರಲ್ಲಿ ನಂಬಿಕೆ ಇಡುವಂಥದ್ದಾಗಿದೆ. ದೇವರು ಕೊಟ್ಟ ನಂತರ ಕೊಟ್ಟಿರುವ ಕಾರ್ಯಗಳಿಗಾಗಿ ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕು. ಈ ರೀತಿ ಮಾಡುವಂಥದ್ದೇ ದೇವರ ಚಿತ್ತವಾಗಿದೆ. ಹೀಗೆ ಮಾಡುವಂಥದ್ದೇ ಯೇಸು ಕ್ರಿಸ್ತನಲ್ಲಿ ನಿಮ್ಮ ವಿಷಯವಾಗಿ ತೋರಿಬಂದ ದೇವರ ಚಿತ್ತವಾಗಿದೆ. ಇಷ್ಟೇ ಅಲ್ಲವೋ, ಹೀಗೆ ಮಾಡುವುದೇ ದೇವರ ಚಿತ್ತವಾಗಿದೆ. ಹೇಗೆ ತನ್ನ ದೇಹವನ್ನು ಪರಿಶುದ್ಧತೆಯಲ್ಲಿಯೂ ಘನತೆಯಲ್ಲಿಯೂ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಅರಿತುಕೊಳ್ಳುವುದೇ ದೇವರ ಚಿತ್ತವಾಗಿದೆ. ಯಾವಾಗಲೂ ಪ್ರಾರ್ಥಿಸುವುದೇ ದೇವರ ಚಿತ್ತವಾಗಿದೆ. ಎಡಬಿಡದೆ ಪ್ರಾರ್ಥಿಸುವುದೇ ದೇವರ ಚಿತ್ತವಾಗಿದೆ. ಯಾವಾಗಲೂ ಸಂತೋಷಿಸುವುದೇ ದೇವರ ಚಿತ್ತವಾಗಿದೆ. ಪ್ರತಿಯೊಂದು ವಿಷಯದಲ್ಲಿ ಕೃತಜ್ಞತಾ ಸ್ತುತಿ ಸಲ್ಲಿಸುವಂಥದ್ದೇ ದೇವರ ಚಿತ್ತವಾಗಿದೆ. ಅದು ಕಷ್ಟ ಅಂತೀರಾ, ಇದು ಕಷ್ಟ ಅಂತೀರಾ ಹೇಳಿ, ಇದನ್ನೇ ಮಾಡಿರಿ. ಇದನ್ನು ನಾವು ಮಾಡ್ತಾ ಇರುವಾಗ ದೇವರ ಚಿತ್ತದಲ್ಲಿ ನಾವು ಬದುಕುತ್ತೇವೆ. ದೇವರ ಕಾವಲ ಅಡಿಯಲ್ಲಿ ನಾವು ಇರುತ್ತೇವೆ. ದೇವರಲ್ಲಿ ಆಧ್ಯಾತ್ಮಿಕವಾಗಿ ಆಶೀರ್ವದಿಸಲ್ಪಡ್ತೇವೆ. ಎಲ್ಲಾ ವಿಷಯಗಳಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತೇವೆ. ಸ್ತುತಿ ಕೃತಜ್ಞತೆಗಳೊಂದಿಗೆ ದಿನವಿಡೀ ನಾವು ಜೀವಿಸೋಣ. ಪ್ರತಿ ವಿಜ್ಞಾಪನೆ ಪ್ರಾರ್ಥನೆಯಲ್ಲಿ ದೇವರಿಗೆ ತಿಳಿಯಪಡಿಸೋಣ. ಯಾವುದೇ ಪರಿಸ್ಥಿತಿ ಬಂದರೂ ಯಾರೂ ತೆಗೆದು ಹಾಕಲಾರದ ಕ್ರಿಸ್ತನು ಅನುಗ್ರಹಿಸುವ ಸಮಾಧಾನ ಸಂತೋಷವನ್ನು ನಮ್ಮ ಹೃದಯದಲ್ಲಿ ಕಾಪಾಡಿಕೊಳ್ಳೋಣ. ನಮ್ಮ ಶರೀರಗಳನ್ನು ಮುಖ್ಯವಾಗಿ ದೇವರ ಆಲಯವನ್ನಾಗಿ ಪರಿಶುದ್ಧವಾಗಿ ದೇವರಿಗೆ ಪ್ರತಿಷ್ಠಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ನಮ್ಮ ಜೀವಿತ ಗೊಂದಲಮಯವಾಗಿ ಮಾಡಿಕೊಂಡು, ಬಾಧೆಗಳಿಂದ ತುಂಬಿಸಿಕೊಂಡು, ವಿಚಾರಗಳಿಂದ ತುಂಬಿಸಿಕೊಂಡು, ದುಃಖದಿಂದಲೇ ವಿಚಾರದಿಂದಲೇ ಬೇಸರಗೊಳ್ಳುತ್ತಲೇ ಕಷ್ಟದಿಂದಲೇ ಬದುಕುವಂತೆ ನಮ್ಮ ಬದುಕುಗಳು ಸಾಗುತ್ತಾ ಇರುವಾಗ ನಮ್ಮ ವಿಷಯದಲ್ಲಿ ದೇವರ ಚಿತ್ತ ಏನಾಗಿದೆ ಎಂದು ಪರಿಶೀಲಿಸಿದಾಗ ನಾವು ಸಂತೋಷವಾಗಿರುವಂಥದ್ದೇ ದೇವರ ಚಿತ್ತವಾಗಿದೆ. ನಾವು ಆತನಿಗೆ ಬೇಡಿ ಪಡೆದುಕೊಳ್ಳುವಂಥದ್ದೇ ಆತನ ಚಿತ್ತವಾಗಿದೆ. ನಾವು ಸಂತೋಷವಾಗಿರುವುದೇ ಆತನ ಚಿತ್ತವಾಗಿದೆ. ನಮ್ಮ ದೇಹ ಪರಿಶುದ್ಧವಾಗಿ ಕಾಪಾಡಿಕೊಳ್ಳುವಂಥದ್ದೇ ಆತನಿಗೆ ಇಷ್ಟವಾಗಿದೆ ಎಂದು ನಾವು ಗುರುತಿಸಿದವರಾಗಿ, ದೇವರೇ, ಯಾರ್ಯಾರು ಈ ಸಮಯದಲ್ಲಿ ಈ ನಿಮ್ಮ ಮಾತುಗಳನ್ನು ಕೇಳ್ತಿದ್ದಾರೋ ಅವರ ದೇಹಗಳು ದೇವರ ಆಲಯವಾಗಿವೆ ಎಂದು ಗ್ರಹಿಸಿಕೊಂಡು ಮತ್ತೆ ನಿಮಗೆ ಸಮರ್ಪಿಸಿಕೊಳ್ಳಲು, ನಿಮ್ಮ ಚಿತ್ತದಲ್ಲಿ ನಡೆಯುತ್ತಾ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಲು ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ
ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ಆತನ ಚಿತ್ತವೇ ಉತ್ತಮವಾಗಿದೆ. ನಿಮಗಾಗಿ ನಾವು ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ, ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗೋಸ್ಕರ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀವು ಪ್ರಾರ್ಥಿಸಿರಿ. ದೇವರು ತಪ್ಪದೇ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನೀವು ಯಾವ್ಯಾವ ಸ್ಥಳದಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಹಾಗೆಯೇ ನೀವು ಇತರರಿಗೆ ಶೇರ್ ಮಾಡಿ ಲೈಕ್ ಮಾಡುವುದರ ಮೂಲಕ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಸೇವೆ ಮುಂದುವರಿಸಲು ನೀವು ಸಹಕರಿಸಿದವರಾಗಿರುತ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.